ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಅ ಲಾಂಗ್ ಟೈಮ್ ಈ ಒಂದು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಗಾಯ್ಸ್, ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದರೆ, ಇಲ್ಲಿ ನಾನು ಒಂದು ಆಫರನ್ನು ಕೊಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ತುಂಬ ಖುಷಿ ಆಗ್ಬೋದು. ಸೊ ನಾನಿಲ್ಲಿ ಚಾರ್ಜಸ್ ಬಂದು 555 ಹೇಳ್ತಾ ಇದ್ದೀನಿ. 555 ರುಪೀಸ್. ಈ ಒಂದು ಅಮೌಂಟನ್ನು ಪೇ ಮಾಡಿ ನೀವು ಹಾಫ್ ಆನ್ ಅವರ್ ನಿಮ್ಮ ಕಾಲ್ ಸೆಷನನ್ನು ತೊಗೊಳ್ಬಹುದು. ಸೊ ಆ್ಯಕ್ಚುಯಲ್ ಪ್ರೈಸ್ ಬಂದು ಟ್ಯಾರೋ ರೀಡಿಂಗ್ ಹಾಫ್ ಆನ್ ಅವರ್ ಸೆಷನ್ಗೆ ತುಂಬ ಕಾಸ್ಟ್ಲಿ ಇದೆ. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಎಲ್ಲರಿಗೂ ಹೆಲ್ಪ್ ಆಗಲಿ, ಎಲ್ಲರಿಗೂ ಗೈಡೆನ್ಸ್ ಸಿಗಲಿ ಅನ್ನೋ ಒಂದು ರೀಸನ್ಗೋಸ್ಕರ ನಾನಿಲ್ಲಿ ಚಾರ್ಜಸ್ನ 555 ಅಷ್ಟೇ ನಾನು ಇಡ್ತಾ ಇರೋದು. ಸೊ ಇಂಟ್ರೆಸ್ಟ್ ಇರೋರು ಆದಷ್ಟು ಬೇಗ ನಿಮ್ಮ ಸ್ಲಾಟ್ಸನ್ನು ಬುಕ್ ಮಾಡ್ಕೊಳ್ಳಿ. ಬಿಕಾಸ್ ಈ ಒಂದು ಸೆಷನ್ಸ್ ಬಂದು ತುಂಬ ಜನ ಬುಕ್ ಮಾಡ್ಕೊಳ್ಳೋದ್ರಿಂದ ಸೊ ನಿಮಗೆ ಆದಂಥ ಟೈಮ್ ಸ್ಲಾಟನ್ನು ನಾನು ಫಿಕ್ಸ್ ಮಾಡಬೇಕಾಗತ್ತೆ. ಆ್ಯಂಡ್ ನಿಮ್ಮ ರೀಡಿಂಗ್ ನಿಮಗೆ ಗೈಡೆನ್ಸ್ ಸಿಗೋ ಥರ ಮಾಡುವಂಥ ಜವಾಬ್ದಾರಿ ನಂದು. ಸೊ ದಟ್ಸ್ ವೈ ಇಂಟ್ರೆಸ್ಟ್ ಇರೋರು ಬೇಗ ಡಿಸ್ಪ್ಲೇ ಆಗ್ತಾ ಇರೋವಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಸೆಷನ್ಸನ್ನು ಬುಕ್ ಮಾಡ್ಕೊಳ್ಳಿ. ಸೊ ರಿಮೆಂಬರ್ ಗೈಸ್, 555 ನಾನು ಇದೇ ಫಸ್ಟ್ ಟೈಮ್ ಎಷ್ಟು ಕಡಿಮೆ ಪ್ರೈಸ್ಗೆ ನಾನು ಹಾಫ್ ಆನ್ ಅವರ್ ಸೆಷನನ್ನು ಕೊಡ್ತಾ ಇರೋದು. ಸೊ ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ನಿಮ್ಮ ಸ್ಲಾಟ್ಸ್ನ ನೀವು ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಮಿಸ್ ಆದರೆ ನಾನೇನೂ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ತುಂಬ ಜನ ಜಾಸ್ತಿ ಬುಕ್ ಮಾಡಿಕೊಂಡು ನನಗೂ ಸಹ ರೀಡಿಂಗ್ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಯಾರು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ತಾರೆ ಅವ್ರಿಗೆ ಮಾತ್ರ ಈ ಒಂದು ಆಫರ್ ಇರುತ್ತೆ. ಸೊ ಡೇಟ್ ಯಾವಾಗ ಎಂಡ್ ಆಗುತ್ತೆ, ಈ ಒಂದು ಆಫರ್ ಎಂಡ್ ಆಗುತ್ತೆ ಯಾವಾಗ ಅಂತ ಅಂದರೆ, ಸೊ ಇವತ್ತು ಬಂದು 25th ಜುಲೈ. ನೀವು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ. ಸೊ ಈ ಆಫರ್ ಎಂಡ್ ಆಗೋದು 27th ಜುಲೈ. ಓಕೆ, 27th ಜುಲೈ ಈ ಒಂದು ಆಫರ್ ಎಂಡ್ ಆಗುತ್ತೆ. ದಟ್ ಮೀನ್ಸ್ ಮಂಡೇ ಈ ಆಫರ್ ಎಂಡ್ ಆಗುತ್ತೆ. ಐ ಡೋಂಟ್ ನೋ ಮಂಡೇನೇ ಎಂಡ್ ಆಗುತ್ತಾ ಅಥವಾ ನಾಳೆನೇ ಎಂಡ್ ಆಗುತ್ತಾ ಅಂತ. ನೀವು ಬುಕ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಜಾಸ್ತಿ ಜನ ಬುಕ್ ಮಾಡಿಕೊಂಡ್ರೆ ನಾನು ನಾಳೆನೇ ಈ ಆಫರ್ನ ಎಂಡ್ ಮಾಡ್ತೀನಿ. ಸೊ ತಡ ಮಾಡಬೇಡಿ, ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಮಿಸ್ ಮಾಡ್ಕೋಬೇಡಿ ಈ ಆಪರ್ಚುನಿಟಿನ ಅಂತ ಹೇಳ್ತೀನಿ. ಸೊ 30 ಮಿನಿಟ್ಸಲ್ಲಿ ನೀವು ನಿಮಗೆ ಇರುವಂಥ ಡೌಟ್ಸ್, ಕ್ವಶನ್ಸ್ನ ಕೇಳ್ಬೋದು. ಆ್ಯಂಡ್ ನಿಮಗೆ ಟ್ಯಾರೋ ಕಡೆಯಿಂದ ಗೈಡೆನ್ಸ್ ಸಿಗುತ್ತೆ. ಆ್ಯಂಡ್ ನಿಮಗೆ ಇಫ್ ಎನಿ ರೆಮಿಡೀಸ್ ನನಗೆ ಸಜೆಸ್ಟ್ ಮಾಡಬೇಕು ಅಂತ ಅನಿಸಿದ್ರು ನಿಮ್ಮ ಸಿಚುವೇಶನ್ ಮೇಲೆ ನಾನು ರೆಮಿಡೀಸ್ ಸಹ ಹೇಳ್ತೀನಿ. ಸೊ ತಡ ಮಾಡೋದು ಬೇಡ. ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಬರ್ತಾರಾ? ಈ ಒಂದು ರೀಡಿಂಗ್ ಬಂದು ಸೊ ಯಾರೆಲ್ಲ ಬ್ರೇಕಪ್, ನೋ ಕಾಂಟ್ಯಾಕ್ಟ್, ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಅವ್ರಿಗೆ ರೆಸನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಚೆಕ್ ಮಾಡೋಣ ಏನು ಗೈಡೆನ್ಸ್ ಬರುತ್ತೆ ಅಂತ. ಓಕೆ, ಸೋ ಮೆನಿ ಕಾರ್ಡ್ಸ್. ಸಾರ್ಟೆಡ್ ಟೈಮ್ ಬಂದಿದೆ. ಓಕೆ, ಥರ್ಡ್ ಪಾರ್ಟಿ ಎನರ್ಜಿ ಇರ್ಬೋದು ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಸೊ ಫೈನಲ್ ಕಾರ್ಡ್ ನಾನು ತೆಗಿತೀನಿ. 3 ಆಫ್ ಕಪ್ಸ್, ಬ್ಯೂಟಿಫುಲ್. ಓಕೆ ಗಾಯ್ಸ್, ಸೊ ಕರೆಂಟ್ಲಿ ನಿಮ್ಮ ಲೈಫಲ್ಲಿ, ನಿಮ್ಮ ಲವ್ ಲೈಫಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇರ್ಬೋದು. ಅವರು ಬೇರೆ ಯಾರನ್ನು ಇಷ್ಟಪಡ್ತಾ ಇರೋವಂಥದ್ದು, ಅಥವಾ ಕರೆಂಟ್ಲಿ ಈ ಪರ್ಸನ್ ನೀವು ಅಥವಾ ಅವರು ಅನ್ನೋ ಕನ್ಫ್ಯೂಷನಲ್ಲಿ ಸಹ ಇರ್ಬೋದು. ಸೊ ಇಲ್ಲಿ ಕೆಲವೊಬ್ಬರಿಗೆ 2 ಚಾಯ್ಸಸ್ ಇದೆ ಅಂತಲೂ ಹೇಳ್ಬೋದು. ನೀವು ವಿಡಿಯೋ ನೋಡ್ತಾ ಇದ್ರೆ ಇದು ನಿಮಗೂ ರಿಲೇಟೆಡ್ ಆಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ಗೂ ರಿಲೇಟೆಡ್ ಆಗಿರ್ಬೋದು. ಬಿಕಾಸ್ ಇಲ್ಲಿ 2 ಆಪ್ಷನ್ಸ್ ಇದೆ. ಬಟ್ ನಿಮಗೆ ಯಾವುದು ಚೂಸ್ ಮಾಡಬೇಕು ಅಂತ ಕರೆಂಟ್ಲಿ ಡೌಟ್ ಆಗ್ತಾಯಿದೆ ಅಂತ ರೀಡಿಂಗ್ ಬರ್ತಾ ಇರೋವಂಥದ್ದು. ಆ್ಯಂಡ್ 9 ಆಫ್ ಕಪ್ಸ್ ಇದೆ, 10 ಆಫ್ ಕಪ್ಸ್ ಇದೆ, 3 ಆಫ್ ಕಪ್ಸ್ ಇದೆ. ಸೊ ಈ 3 ಕಾರ್ಡ್ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಪಾಸಿಟಿವ್ ಎನರ್ಜಿನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆ್ಯಂಡ್ ಈ ಪರ್ಸನ್ ನಿಮ್ಮ ಹತ್ರ ವಾಪಸ್ ಬರ್ತಾರಾ, ನಿಮಗೆ ಕಮಿಟ್ಮೆಂಟ್ ಕೊಡ್ತಾರಾ ಅಂತಂದರೆ ಡೆಫಿನೆಟ್ಲಿ ಎಸ್. ಬಿಕಾಸ್ 3 ಆಫ್ ಕಪ್ಸ್ ಇಲ್ಲಿ ಇದೆ ಆ್ಯಂಡ್ ಆಲ್ಸೋ 10 ಆಫ್ ಕಪ್ಸ್ ಸಹ ಇದೆ. ಸೊ ದಿಸ್ ಈಸ್ ಅ ಮ್ಯಾರೇಜ್ ಕಾರ್ಡ್. ಮ್ಯಾರೇಜ್ ಆಗುತ್ತೆ ಅಂತ ಹೇಳ್ಬೋದು. ಮ್ಯಾರೇಜ್ ಎನರ್ಜೀಸ್ ಇದೆ. ಆ್ಯಂಡ್ ವಿತಿನ್ 3 ಮಂತ್ಸ್ ನಿಮಗೆ ಕಮಿಟ್ಮೆಂಟ್ ಸಹ ಸಿಗುತ್ತೆ ಅಂತ ಹೇಳ್ಬೋದು.
ಆ್ಯಂಡ್ ಅಗೈನ್ ಇಲ್ಲಿ ಇನ್ನೂ ಕೆಲವ್ರಿಗೆ ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂತ ಅಂದರೆ, ಸೊ ಗೈಸ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಟೇಕ್ ವಾಟ್ ರೆಸೊನೇಟ್ಸ್ ಟು ಯು, ಬಿಕಾಸ್ ಇಲ್ಲಿ ತುಂಬ ಜನ ವೀಡಿಯೋಸ್ ನೋಡೋದ್ರಿಂದ ಮಿಕ್ಸ್ಡ್ ಗೈಡೆನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಇನ್ನು ಸರ್ಟನ್ ಪೀಪಲ್ಗೆ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇರೋದ್ರಿಂದ ಮೂವ್ ಆನ್ ಆಗಿ ಅಂತಲೂ ಹೇಳ್ಬೋದು. ಯಾಕಂತಂದರೆ 7 ಆಫ್ ಕಪ್ಸಲ್ಲಿ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ಆಲ್ರೆಡಿ ನಿಮ್ಮಿಂದ ಮೂವ್ ಆನ್ ಆಗಿಬಿಟ್ಟಿದ್ದಾರೆ. ಅವರು ನೋಡ್ತಾ ಇರ್ಬೋದು, ಹೋಗ್ತಾ ಇದ್ದಾರೆ ಅಲ್ವಾ. ಸೊ ಅವರು ನಿಮ್ಮ ಲೈಫಿಂದ ಹೋಗಿ ಆಗಿದೆ. ಆ್ಯಂಡ್ ಥರ್ಡ್ ಪಾರ್ಟಿ ಎನರ್ಜಿ ಇರೋದ್ರಿಂದ ಒಂದು ಥರ್ಡ್ ಪಾರ್ಟಿ ಜೊತೆನೂ ಇಲ್ಲಿ ಅವರು ಹ್ಯಾಪಿಯಾಗಿದ್ದಾರೆ ಅಂತಲೇ ಗೈಡೆನ್ಸ್ ಬರ್ತಾ ಇದೆ. ಸೊ ಎರಡು ಥರನೂ ಮೆಸೇಜಸ್ ನಿಮಗೆ ಬರ್ತಾ ಇದೆ. ಬಿಕಾಸ್ ಇಲ್ಲಿ ತುಂಬ ಜನ ಕನ್ಫ್ಯೂಷನಲ್ಲಿ ಇದ್ದೀರಾ. ಲೈಕ್ ನಿಮ್ಮ ಲೈಫಲ್ಲಿ ಏನಾಗ್ತಾಯಿದೆ, ಅಥವಾ ಆ ಪರ್ಸನ್ ಯಾಕೆ ನಿಮಗೆ ಕ್ಲಾರಿಟಿ ಕೊಡ್ತಾ ಇಲ್ಲ, ಅವ್ರು ನಿಮ್ಗೆ ಯಾಕೆ ಕರೆಕ್ಟಾಗಿ ಮಾತಾಡಿಸ್ತಾ ಇಲ್ಲ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇದ್ದೀರಾ. ರೀಸನ್ ಈಸ್ ಥರ್ಡ್ ಪಾರ್ಟಿ ಎನರ್ಜಿ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಬ್ರೇಕಪ್ ಆಗಿದ್ರೆ ಸೊ ಅವರು ಮೂವ್ ಆನ್ ಆಗಿದ್ದಾರೆ ಅಂತ ಹೇಳ್ಬೋದು. 6 ಆಫ್ ಸ್ವಾರ್ಡ್ ಸಹ ಇದೆ. ಸಮ್ ಹೆಲ್ತ್ ಇಶ್ಯೂಸ್ ಸಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ಒಂದು ರೀಡಿಂಗಲ್ಲಿ. ನಿಮಗೆ ನಿಮ್ಮ ಹೆಲ್ತ್ ಕಡೆ ಸ್ವಲ್ಪ ಕೇರ್ ತೊಗೊಳ್ಳಿ ಅಂತ ಹೇಳ್ಬೋದು. ಬಿಕಾಸ್ ಯು ಆರ್ ಇಗ್ನೋರಿಂಗ್ ಯುವರ್ ಸೆಲ್ಫ್. ನಿಮ್ಮನ್ನೇ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ, ಅಥವಾ 24/7 ನಿಮ್ಮ ಪಾರ್ಟ್ನರ್ ಬಗ್ಗೆ ಅಥವಾ ನಿಮ್ಮ ಲವ್ ಲೈಫ್ ಬಗ್ಗೆನೇ ಯೋಚನೆ ಮಾಡುವಂಥದ್ದು. ಸೊ ಯಾವುದೇ ಒಂದು ಕೆಲಸ ಮಾಡ್ತಾಯಿದ್ರು ನಿಮಗೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಸೂನ್ ನಿಮ್ಮ ಲೈಫಲ್ಲಿ ಏನೆಲ್ಲ ಚೀಟಿಂಗ್ ಆಗಿದೆ ಅಥವಾ ನಿಮ್ಮ ಲೈಫಲ್ಲಿ ಬಿಟ್ಟು ಹೋಗಿದ್ದಾರೆ, ಸೊ ಅದಕ್ಕಿಂತ ಒಳ್ಳೆಯ ವ್ಯಕ್ತಿಯನ್ನು ಯೂನಿವರ್ಸ್ ನಿಮ್ಮ ಲೈಫ್ಗೆ ಕಳಿಸ್ತಾರೆ ಅಂತ ಹೇಳ್ಬೋದು. ಬಿಕಾಸ್ 9 ಆಫ್ ಕಪ್ಸ್ ಆ್ಯಂಡ್ 10 ಆಫ್ ಕಪ್ಸ್ ಸಹ ಇದೆ. ನೀವು ಸಹ ಇಲ್ಲಿ ಮ್ಯಾರೇಜ್ ಆಗೋಕ್ಕೆ ರೆಡಿ ಇದ್ದೀರಾ ಅಂತ ಹೇಳ್ಬೋದು. ಅಥವಾ ಈ ಟೈಮಲ್ಲಿ ನಿಮಗೆ ಮ್ಯಾರೇಜ್ ಆಗಬೇಕು, ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮಗೆ ಪ್ರೆಷರ್ ಬರ್ತಾ ಇರ್ಬೋದು. ಸೊ ಡೋಂಟ್ ವರಿ, ನಿಮಗೆ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ. ಆ್ಯಂಡ್ ನಿಮ್ಮ ಹ್ಯಾಪಿನೆಸ್ನ ಬಯಸುವಂಥ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ 3 ಆಫ್ ಕಪ್ಸ್ ಸಹ ಇಲ್ಲಿ ಇದೆ. ನ್ಯೂ ಪೀಪಲ್ ಅಥವಾ ನ್ಯೂ ಪರ್ಸನ್ನ ನೀವು ಮೀಟ್ ಆಗುವಂಥ ಹೈ ಚಾನ್ಸಸ್ ಇದೆ ಇಲ್ಲಿ. ವಿತಿನ್ 3 ಮಂತ್ಸ್ ನೀವು ಒಂದು ಹೊಸ ವ್ಯಕ್ತಿಯನ್ನು ಮೀಟ್ ಆಗ್ತೀರಾ. ಆ್ಯಂಡ್ ದ ಹ್ಯಾಪಿ ಲೈಫನ್ನ ನೀವು ನೋಡ್ತೀರಾ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಸೊ ಟೇಕ್ ವಾಟ್ ರೆಸೊನೇಟ್ಸ್ ಟು ಯು. ಆ್ಯಂಡ್ ಅಗೈನ್ ಆಫರ್ನ ಮಿಸ್ ಮಾಡ್ಕೋಬೇಡಿ. ಡಿಸ್ಪ್ಲೇ ಆಗ್ತಾ ಇರೋವಂಥ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೋಬೋದು. ಆ್ಯಂಡ್ ಗೈಸ್, ಯಾವುದೇ ರೀತಿ ಹಾಫ್ ಪೇಮೆಂಟ್ ಆಗಿರ್ಬೋದು ಅಥವಾ ಕನ್ಸೆಷನ್ ಆಗಲಿ ಇರೋದಿಲ್ಲ. ನಾನು ಆಲ್ರೆಡಿ ಪ್ರೈಸನ್ನು ಕಡಿಮೆ ಮಾಡಿದ್ದೀನಿ. ಅಗೇನ್ ಮತ್ತೆ ಕೇಳಬೇಡಿ. ಐ ಹೋಪ್ ಎವ್ರಿ ಒನ್ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ರೀಡಿಂಗೋಸ್ಕರ. ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೋಬೇಡಿ ಆದಷ್ಟು ಬೇಗ. ನಿಮಗೆ ಇರುವಂಥ ಡೌಟ್ಸ್ ಅಥವಾ ಏನು ಕ್ಲಾರಿಟಿ ಬೇಕಿದೆ ನಿಮಗೆ ಟ್ಯಾರೋ ಮುಖಾಂತರ ನೀವು ತಿಳ್ಕೊಬೋದು. ಸೊ ಥ್ಯಾಂಕ್ ಯು ಸೋ ಮಚ್.